ಹಾಯ್ ಎವ್ರಿವನ್, ವೆಲ್ಕಮ್ ಟು ಸುಧಾ ಸದನ. ಈ ಎಪಿಸೋಡಲ್ಲಿ ಒಂದು ಬದನೆಕಾಯಿ ರೆಸಿಪಿ ತೋರಿಸ್ತಾ ಇದ್ದೀನಿ. ಹಿಂದೆ ನಮ್ಮ ಅಜ್ಜಿ ತಾಯಂದಿರೆಲ್ಲ ಮಾಡ್ತಿದ್ದಂಥ ಅಡುಗೆನೇ, ಮೂಲ ಅದೇ ಆದರೂ ಸ್ವಲ್ಪ ಬದಲಾವಣೆ ಇದೆ. ಏನಂದರೆ ಸ್ಪೈಸಿ ಆಗಿರುತ್ತೆ ಮತ್ತು ಸೆಮಿ ಗ್ರೇವಿ ಆಗಿರೋದ್ರಿಂದ ರೊಟ್ಟಿ, ಅನ್ನ, ಚಪಾತಿ, ಪೂರಿ, ದೋಸೆ ಇದರ ಜೊತೆಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಹಾಗಾದರೆ ಶುರು ಮಾಡೋಣ. 5 ಬದನೆಕಾಯಿ ತೊಗೊಂಡಿದ್ದೀನಿ. ಯಾವ ಬದನೆಕಾಯಿ ಬೇಕಾದ್ರೂ ತೊಗೊಳ್ಬೋದು. ರುಚಿ ಆ ಬದನೆಕಾಯಿ ಮೇಲೆ ಡಿಪೆಂಡ್ ಆಗುತ್ತೆ. 2 ಟೊಮೆಟೊ, 1 ಬೆಳ್ಳುಳ್ಳಿ ಗಡ್ಡೆ. ಟೊಮೆಟೊ ಮತ್ತು ಬದನೆಕಾಯಿನ ತೊಳ್ಕೊಂಡು ಒರೆಸ್ಕೊಂಡಿದ್ದೀನಿ. ಟೊಮೆಟೊ ಮತ್ತು ಬದನೆಕಾಯಿನ ಚೆನ್ನಾಗಿರೋದನ್ನ ಆಯ್ಕೊಂಡು ಉಪಯೋಗಿಸ್ಬೇಕಾಗತ್ತೆ. ಯಾಕೆಂದರೆ ಟೊಮೆಟೊಲ್ಲಿ ಅಷ್ಟಾಗಿ ಹುಳು ಇರಲ್ಲ, ತುಂಬ ಅಪರೂಪ. ಆದರೆ ಬದನೆಕಾಯಿನಲ್ಲಿ ಮಾತ್ರ ಹುಳ ಇರುತ್ತೆ. ತೋರಿಸ್ತಿದ್ದೀನಿ ನೋಡಿ. ಈ ರೀತಿ ಹೋಲಿದ್ರೆ ಹುಳ ಇರುತ್ತೆ, ಅಂಥದ್ದು ತೊಗೊಳ್ಬಾರ್ದು. ಪ್ರತಿಯೊಂದು ಬದನೆಕಾಯಿ ಮತ್ತು ಟೊಮೆಟೊಗೆ ಈ ರೀತಿ ತೆಳುವಾಗಿ ಎಣ್ಣೆ ಹಚ್ಚಬೇಕು. ಹಾಗೆ ಬೆಳ್ಳುಳ್ಳಿ ಮೇಲಿರುವಂಥ 1 ಲೇಯರ್ ಸಿಪ್ಪೆನ ತೆಗಿತಾ ಇದ್ದೀನಿ. ಸಣ್ಣ ಪಾತ್ರೆ ಇಡೋದಕ್ಕೆ ಸ್ಟವ್ ಮೇಲೆ ಸ್ಟ್ಯಾಂಡ್ ಬರುತ್ತಲ್ಲ, ಅದನ್ನು ಇಟ್ಕೊಳ್ತಾ ಇದ್ದೀನಿ. ಈಗ ಸ್ಟವ್ ಹೊತ್ತಿಸ್ಕೊಂಡು ಈ ರೀತಿ ಜೋಡಿಸ್ಕೊಂಡು ಬದನೆಕಾಯಿ, ಟೊಮೆಟೊ, ಬೆಳ್ಳುಳ್ಳಿ 3 ಸುಟ್ಕೊಳ್ಬೇಕು. 2 ಬರ್ನರು ಹಚ್ಕೊಳ್ತಾ ಇರೋದ್ರಿಂದ ಬೇಗ ಆಗುತ್ತೆ. ಮೇಲೆ ಬೇಗ ಕಪ್ಪಾಗುತ್ತೆ, ಆದರೆ ಒಳಗಡೆ ಬೆಂದಿರೋದಿಲ್ಲ. ಅದಕ್ಕೆ ಮುಟ್ಟಿ ನೋಡಿದ್ರೆ ಗೊತ್ತಾಗುತ್ತೆ, ಮೆತ್ತಗಿದ್ರೆ ಬೆಂದಿದೆ ಅಂತ. ಅಲ್ಲಿವರೆಗೂ ಬೇಯಿಸಬೇಕು. ತೊಟ್ಟಿನ ಭಾಗದಲ್ಲಿ ಸ್ವಲ್ಪ ನಿಧಾನ ಆಗುತ್ತೆ ಬೇಯೋದು. ಬೆಂದಿದೆ, ಸ್ಟವ್ ಆಫ್ ಮಾಡಿಬಿಡೋಣ. ಬಿಸಿ ಇದೆ, ಪೂರ್ತಿ ತಣ್ಣಗಾಗಲಿ. ತಣ್ಣಗಾದ ನಂತರ ಈ ರೀತಿ ಸಿಪ್ಪೆನ ಬಿಡಿಸ್ಕೊಳ್ಬೇಕು. ಈಸಿಯಾಗಿ ಬರುತ್ತೆ ಎಣ್ಣೆ ಹಚ್ಚಿರೋದ್ರಿಂದ. ಈಗ ಸುಟ್ಟಿರೋ ಬದನೆಕಾಯಿ ಸಿಪ್ಪೆ ತೆಗೆಯೋಣ. ತೊಟ್ಟನ್ನು ಸಹ ತೆಗೆದುಬಿಡಬೇಕು. ಮತ್ತೆ ಸುಟ್ಟಿರೋ ಬೆಳ್ಳುಳ್ಳಿ ಸಿಪ್ಪೆ ಬಿಡಿಸ್ಕೊಳ್ಬೇಕು. ಎಲ್ಲ ಬಿಡಿಸ್ಕೊಂಡಾಯಿತು. ಈಗ ಸಿಪ್ಪೆ ತೆಗೆದಿರೋ ಟೊಮೆಟೊ, ಬದನೆಕಾಯಿ, ಬೆಳ್ಳುಳ್ಳಿನ ಕೈನಲ್ಲಿ ಹಿಸುಕೊಳ್ತಿದ್ದೀನಿ. ಈ ಸ್ಟೇಜಲ್ಲಿ ದಿಢೀರಂತ ಬದನೆಕಾಯಿ ಚಟ್ನಿ ಮಾಡೋದನ್ನ ಹೇಳ್ಕೊಡ್ತೀನಿ. ಈ ರೆಸಿಪಿ ಮೂಲ ಅಂತ ಹೇಳಿದ್ನಲ್ಲ, ಅದನ್ನು ಸುಟ್ಟಿರೋ ಬದನೆಕಾಯಿ ಮತ್ತು ಬೆಳ್ಳುಳ್ಳಿ, ಅದರ ಜೊತೆಗೆ ಹಸಿಮೆಣಸಿನ್ಕಾಯಿನ ಸುಟ್ಕೊಂಡು ಉಪ್ಪು ಮತ್ತು ಟೊಮೆಟೊ ಬದಲಾಗಿ ಹುಣಸೆಹಣ್ಣು ಹಾಕ್ಕೊಂಡು ತರಿಯಾಗಿ ಹಿಸುಕೊಳ್ಳಬೇಕು ಅಥವಾ ರುಬ್ಕೊಳ್ಬೇಕು. ನಂತರ ಕೊತ್ತಂಬರಿ ಸೊಪ್ಪನ್ನ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ಹುಣಸೆಹಣ್ಣು ಬೇಡ ಅಂದರೆ ಸುಟ್ಟಿರೋ ಟೊಮೆಟೊನೇ ಬಳಸ್ಕೋಬಹುದು. ಈ ಚಟ್ನಿನ ಹಾಗೆ ಉಪಯೋಗಿಸ್ಬೋದು. ಮೊಸರು ಇಷ್ಟಪಡೋರು ಅದನ್ನು ಮಿಕ್ಸ್ ಮಾಡ್ಕೊಳ್ತಾರೆ. ಇದು ಕೈಯಲ್ಲಿ ಬೇಡ ಮತ್ತು ಕಷ್ಟ ಅನಿಸಿದ್ರೆ ಮಿಕ್ಸಿ ಜಾರ್ನಲ್ಲಿ ಹಾಕ್ಕೊಂಡು ಪಲ್ಸ್ ಮೋಡ್ನಲ್ಲಿ ರನ್ ಮಾಡ್ಕೊಳ್ಬೋದು. ಸುಟ್ಟಿರೋ ಪದಾರ್ಥನ ಮ್ಯಾಶ್ ಮಾಡ್ಕೊಂಡಾಗಿದೆ. ಈಗ ನೆಕ್ಸ್ಟ್ ಸ್ಟೆಪ್ ಏನು ನೋಡೋಣ. ಸ್ಟವ್ ಆನ್ ಮಾಡಿಕೊಂಡು ಒಂದು ಫ್ರೈಯಿಂಗ್ ಪ್ಯಾನ್ ಇಟ್ಕೊಂಡಿದ್ದೀನಿ. ಸಣ್ಣ ಬಟ್ಲಲ್ಲಿ ಎಣ್ಣೆ ಹಾಕ್ಕೊಳ್ಳೋಣ. ಇದು ಕಾಯ್ದಿದೆ. ಅರ್ಧ ಟೇಬಲ್ ಸ್ಪೂನಷ್ಟು ಸಾಸಿವೆ, ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ, 2-3 ಚಿಟಿಕೆಯಷ್ಟು ಇಂಗು ಪುಡಿ, ಸ್ವಲ್ಪ ಕರಿಬೇವು, ಹಾಗೆ ಒಂದು ಸಣ್ಣ ಬಟ್ಲಷ್ಟು ಈರುಳ್ಳಿ ಹಾಕ್ಕೊಂಡಿದ್ದೀನಿ. 5-6 ಹಸಿಮೆಣಸಿನ್ಕಾಯಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಎಲ್ಲ ಸ್ವಲ್ಪ ರೋಸ್ಟ್ ಆದ ನಂತರ 1/4 ಸ್ಪೂನಷ್ಟು ಅರಿಶಿಣದ ಪುಡಿ, ಅರ್ಧ ಟೇಬಲ್ ಸ್ಪೂನಷ್ಟು ಅಚ್ಚಕಾರದ ಪುಡಿ ಹಾಕ್ಕೊಳ್ತಿದ್ದೀನಿ. ಇದನ್ನು ಈಗಾಗಲೇ ಹಸಿಮೆಣಸಿನ್ಕಾಯಿ ಹಾಕಿರೋದ್ರಿಂದ ರುಚಿ ನೋಡಿಕೊಂಡು ಹಾಕ್ಕೋಬೇಕಾಗುತ್ತೆ. ಅರ್ಧ ಸ್ಪೂನಷ್ಟು ಧನಿಯಾ ಪುಡಿ, 1/4 ಸ್ಪೂನಷ್ಟು ಗರಂ ಮಸಾಲ ಪುಡಿ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಸ್ಟವ್ ಆಫ್ ಮಾಡಿಬಿಡೋಣ.
1 ಅಥವಾ 2 ನಿಮಿಷ ಆದಮೇಲೆ 1 ಬಟ್ಲಷ್ಟು ಮೊಸರನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಬಿಸಿ ಇರುವಾಗ ಮೊಸರನ್ನ ಹಾಕಬಾರ್ದು. ಮೊಸರನ್ನ ಇದ್ರ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮೊಸರಿನ ಪ್ರಮಾಣ ಕೂಡ ಸ್ವಲ್ಪ ಹೆಚ್ಚಿಸ್ಕೋಬೋದು. ಮೊಸರು ಹುಳಿಯಾಗಿರೋದು ಬೇಡ, ಆದಷ್ಟು ಸಿಹಿ ಮೊಸರನ್ನ ಬಳಸಿ. ಮತ್ತೆ ಸ್ಟವ್ ಆನ್ ಮಾಡಿಕೊಂಡು ಈಗಾಗಲೇ ಮ್ಯಾಶ್ ಮಾಡ್ಕೊಂಡಿರೋಂಥ ಪದಾರ್ಥನ ಇದರೊಟ್ಟಿಗೆ ಸೇರಿಸ್ತಾ ಇದ್ದೀನಿ. ಸಣ್ಣ ಕಪ್ಪಷ್ಟು ಸಣ್ಣಗೆ ಹೆಚ್ಚಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಆಯಿತು. ಬದನೆಕಾಯಿ ಚಟ್ನಿ, ಬದನೆಕಾಯಿ ಭರ್ತಾ, ಬದನೆಕಾಯಿ ಗ್ರೇವಿ, ಬದನೆಕಾಯಿ ರೆಸಿಪಿ ಏನು ಬೇಕಾದರೂ ಹೇಳ್ಬೋದು. ಈ ರೆಸಿಪಿ ಹೇಗೆ ಅನಿಸ್ತು? ಈಸಿ ಇತ್ತಾ? ನಿಮ್ಮನೆಲ್ಲೂ ಮಾಡ್ತಾರಾ? ಅದಕ್ಕೆ ಏನಂತಾರೆ ಎಲ್ಲನೂ ಕಮೆಂಟ್ ಮೂಲಕ, ಲೈಕ್ ಮೂಲಕ ತಿಳಿಸಬಹುದು. ಸುಧಾ ಸದನ ನನ್ನ ಯೂಟ್ಯೂಬ್ ಚಾನಲ್ನ ಮರೀದೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ ಅಲ್ಲಂತ ಸೆಟ್ ಮಾಡಿ. ಅಪ್ಲೋಡ್ ಆಗಿದ ತಕ್ಷಣ ನನ್ನೆಲ್ಲ ವಿಡಿಯೋ ನಿಮಗೆ ತಲುಪುತ್ತೆ. ಇದು ಪೂರ್ತಿ ಉಚಿತ. ಮತ್ತೆ ಸಿಗೋಣ. ಬಾಯ್.